ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ಸುಜಾತ ಹಂಡಿ ವಿವಸ್ತ್ರಗೊಳಿಸುವಂತ ಪ್ರಕರಣ. ಬಿಜೆಪಿಗೆ ಏನಿವತ್ತು ಪ್ರತಿಭಟನೆ ಮಾಡ್ಬೇಕು ನಾವು, ಹಂಗೆ ಹಿಂಗೆ ಹೆಣ್ಮಕ್ಳಿಗೆ ಹಿಂಗೆಲ್ಲ ಮಾಡ್ಬಿಟ್ರು ಪೊಲೀಸರು ಅಂತೆಲ್ಲ ಆರೋಪಿಸ್ತಾ ಇದ್ದಾರಲ್ಲ. ಸ್ವಲ್ಪ ಈ ವಿಜುವಲ್ ನೋಡಿ. ಪವರ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ತೋರಿಸುತ್ತೆ ನಿಮ್ಗೆ. ಈ ವಿಡಿಯೋ ನೋಡಿ ನೀವೇ ಡಿಸೈಡ್ ಮಾಡಿ ಯಾರು ಏನು ಅಂತ ಹೇಳಿ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಹೆಣ್ಣೋ ಹೆಮ್ಮಾರಿನೋ ಅಂತ ಗೊತ್ತಾಗ್ತಾ ಇಲ್ಲ. ಮೃಗೀಯ ವರ್ತನೆ ತೋರಿಸಿರೋದ್ರಿಂದ ಅಸಲಿ ಮುಖ ಅನಾವರಣ ಆಗ್ತಾ ಇದೆ. ಏನಪ್ಪಾ ಇದು ಸುಜಾತ ಹಂಡಿಯ ಕರ್ಮಕಾಂಡ ಅಂತ ನೋಡಿ ನೀವು ಕೂಡ ಬೆಚ್ಚಿ ಬೀಳ್ತೀರಿ. 3 ವರ್ಷದ ಹಿಂದಿನ ವಿಡಿಯೋ ಈಗ ಪವರ್ ಟಿವಿ ನಿಮ್ಗೆ ಈ ದೃಶ್ಯಗಳನ್ನ ಅನಾವರಣ ಮಾಡ್ತಾ ಇದೆ. ಸುಜಾತ ಹಂಡಿಯ ವಿಡಿಯೋ ನೋಡಿದ್ರೆ ನೀವು ಕೂಡ ಒಂದರೆ ಕ್ಷಣ ಬೆಚ್ಚಿ ಬಿದ್ದು ಬಿಡ್ತೀರಿ. 3 ವರ್ಷದ ಹಿಂದಿನ ವಿಡಿಯೋ ಈಗ ಪವರ್ ಟಿವಿಯಲ್ಲಿ ರಿವೀಲ್ ಆಗ್ತಾ ಇದೆ. ಎಲ್ಲೂ ಕೂಡ ಇದುವರೆಗೂ ಈ ವಿಡಿಯೋ ವೈರಲ್ ಆಗಿಲ್ಲ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಯಾರಿದು ಈ ರೀತಿ ರೌಡಿ ತರ ವರ್ತನೆ ತೋರಿಸ್ತಾ ಇರೋದು ಅಂತ ನೀವು ಆಶ್ಚರ್ಯ ಆಗ್ಬಿಡಿ. ಇದು ಅದೇ ಸುಜಾತ ಹಂಡಿ. ಯಾವ ತರ ಹೊಡಿತಾ ಇದ್ದಾಳೆ ನೋಡಿ, ಹೆಣ್ಣೋ ಹೆಮ್ಮಾರಿನೋ ಅಂತ. ಮಚ್ಚು ನೋಡ್ತಾ ಇದೀರಿ ನೀವು ಆಕೆ ಕೈಯಲ್ಲಿ. ಮಚ್ಚಿನ ದೃಶ್ಯಗಳನ್ನ ಸುಜಾತ ಹಂಡಿ ಕೈಯಲ್ಲಿ ನೋಡ್ತಾ ಇದ್ದೀರಿ. ಮುಂಜಾನೆ ತರ್ತು ತಾಯಿ, ಮುಂಜೆ ತರ್ತು ತಾಯಿ. ಉರಿಯಾದದು ಏಕ ಎಲ್ಲ ನಿನ್ನ ಅರ್ಧವ ನನ್ನ ಹಾಲು. ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ಹೂವ, ಯವ್ವ ಅಯ್ಯೋ ಬೇಕಾ ನಿನಗೆ ಹಾಲು ಮುಂಜಾನೆ ಸರಿ ಮಾಡ್ತಾನೆ ಬೇಕಾ. ಹಾಲು ಗೊತ್ತಂಡಿ ಬಿಡಬೇ ಯವ್ವ, ಯವ್ವ ಬಿಡಕ್ಕ ಯಾಕ ಮುಂಜಾನೆದೆಲ್ಲ ಕೊಡಿಸ್ತಾನೆ ಯವ್ವ. ರೊಕ್ಕ ರೊಕ್ಕ ತರಿಸ್ಕೊಡ್ತಾನೆ ಯಾಕ. ನಾ ಯಾರ ಕಡೆ ಕಾಲು ಬಿದ್ದಾಗ ತರಿಸ್ಬಿಡ್ತಾನೆ ಯವ್ವ ತಾಯಿ, ಬಿಡಬೇ ಯವ್ವ ಯಾಕ ಯಾಕ ಬಿಡಬೇ ಯವ್ವ. ಇಲ್ಲ ಮಾಡಿದ್ರು ಬಿಡ್ಬೇ ಗಜಾನ. ಮುಂಜಾನೆ ಸರಿ ಮಾಡ್ತಾನೆ ನಾ ಗಜಾನ ಗಜಾನ ಏನ ಗಜಾನ ಏನ ಯಾರ ಜೋಗ ತೋರ್ಬೇನ. ಅಯ್ಯೋ ಯಪ್ಪ, ಅಯ್ಯೋ ಸಾಕು ಯವ್ವ, ಅಯ್ಯೋ ಯಾಕ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಈಕೆ ಹೆಣ್ಣು ಅಂತ ನನಗೆ ಯಾವ ಕಡೆಯಿಂದನೂ ಅನ್ನಿಸ್ತಾ ಇಲ್ಲ, ಹೆಮ್ಮಾರಿ ಅಂತಾನೆ ಹೇಳ್ಬೇಕು. ಯಾರೋ ಒಬ್ಬ ಬಡಪಾಯಿ ಬೇಡ್ಕೋತಾ ಇದ್ದಾನೆ, ನನ್ನನ್ನು ಬಿಟ್ಬಿಡವ್ವ, ನೀನು ಬಿಟ್ಬಿಡು, ನಾನು ನಿನಗೆ ನಾಳೆ ಕೊಡ್ತೀನಿ ಅಂತ ಹೇಳಿ. ದುಡ್ಡುಗೋಸ್ಕರ ಈಕೆ ಏನು ಬೇಕಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಂಥವ್ರ ಪರವಾಗಿ ಬಿಜೆಪಿ ನಾಯಕರು ನಿಂತ್ಕೊಂಡಿದ್ದೀರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆಯೇನ್ರಿ ಬಿಜೆಪಿ ಅವ್ರಿಗೆ? ಈಕೆಯ ಅಸಲಿ ಮುಖ ನೋಡ್ರಿ. ಪೊಲೀಸರೇ ಬಟ್ಟೆ ಬಿಚ್ಚಿದ್ರು ಅಂತ ಹೇಳ್ತಿರಲ್ಲ, ಯಾರಾದ್ರೂ ಪೊಲೀಸರು ಅಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ? ಒಬ್ಬ ಬಡ ಕಾರ್ಮಿಕನಿಗೆ ಯಾವ ರೀತಿ ಹೊಡಿತಾ ಇದ್ದಾಳೆ ನೋಡ್ರಿ, ಮನುಷ್ಯತ್ವ ಇಲ್ದೆ. ಅವನು ಬೇಡ್ಕೋತಾ ಇದ್ದಾನೆ, ಅಂಗಲಾಚ್ತಾ ಇದ್ದಾನೆ. ದುಡ್ಡುಗೋಸ್ಕರ ಈಕೆ ಏನು ಬೇಕಾದ್ರೂ ಮಾಡ್ತಾಳೆ. ಬಿಜೆಪಿಗರು ಇಂಥವ್ರ ಪರವಾಗಿ ನಿಂತ್ಕೊಂಡಿದ್ದೀರಾ ನಿಮ್ಮ ಕಾರ್ಯಕರ್ತರು ಅಂತ ಹೇಳಿ ನಾಚಿಕೆ ಆಗ್ಬೇಕು ನಿಮ್ಗೆ. ಪ್ರತಿಭಟನೆ ಬೇರೆ ಮಾಡ್ತಾ ಇದ್ದೀರಾ ನೀವು ಈ ವಿಚಾರಕ್ಕೋಸ್ಕರ. ಪೊಲೀಸರು ವಿವಸ್ತ್ರಗೊಳಿಸಿದ್ರು ಅಂತ ಹೇಳ್ತಾ ಇದೀರಲ್ಲ ಬಿಜೆಪಿ ನಾಯಕರುಗಳು. ನೀವು ಒಂದು ಸಾಕ್ಷಿ ಇದ್ರೆ ತೋರಿಸ್ರಿ ಪೊಲೀಸರು ವಿವಸ್ತ್ರಗೊಳಿಸಿರೋದಕ್ಕೆ. ಒಂದೇ ಒಂದು ವಿಡಿಯೋ ರಿಲೀಸ್ ಮಾಡ್ರಿ. ಅಥವಾ ನೀವು ಯಾರಾದ್ರೂ ಅಲ್ಲಿ ಇದ್ರೇನ್ರಿ ನೀವು? ಪ್ರಹ್ಲಾದ್ ಜೋಶಿ ಆಗ್ಲಿ, ಆರ್ ಅಶೋಕ್ ಆಗ್ಲಿ, ರವಿಕುಮಾರ್ ಆಗ್ಲಿ, ಸಿ ಟಿ ರವಿ ಆಗ್ಲಿ, ನೀವ್ ಯಾರಾದ್ರೂ ಅಲ್ಲಿದ್ರ? ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾಳೆ ಈ ಸುಜಾತ ಹಂಡಿ. ವ್ಯಕ್ತಿಯೊಬ್ಬನಿಗೆ ಹಿಗ್ಗ ಮುಗ್ಗ ತಳಿಸಿದ್ಲು ಸುಜಾತ. ಅಮ್ಮ, ತಾಯಿ, ಅಕ್ಕ ಬಿಟ್ಬಿಡು ಅಂದ್ರು ಬಿಡ್ತಾ ಇಲ್ಲ. ಅಂತ ಕ್ರೂರಿ ಈಕೆ. ಕಾಲ್ ಮುಗಿತೀನಿ, ಕೈ ಮುಗಿತೀನಿ ಅಂತ ಅವನು ಗೋಳಾಡ್ತಾ ಇದ್ದ. ಬರೋ ತರ ಹೊಡೆದಿದ್ದಾಳೆ. 3 ವರ್ಷದ ಹಿಂದಿನ ವಿಡಿಯೋ. ಈಕೆಯ ಬ್ಯಾಕ್ ಗ್ರೌಂಡ್ ಏನು ಅಂತ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಹೆಣ್ಣು ಅನ್ನೋ ಗೌರವ ಈ ಸಮಾಜದಲ್ಲಿ ಎಲ್ರಿಗೂ ಇದೆ ರೀ. ಆದ್ರೆ ಹೆಣ್ತನವನ್ನ ಉಳಿಸ್ಕೊಳ್ಬೇಕಾಗಿರೋದು ಅವ್ರವ್ರ ಯೋಗ್ಯತೆಗೆ ಬಿಟ್ಟಿರೋ ವಿಚಾರ. ಅದನ್ನ ಶೆಲ್ಟರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಈ ದೇಶದ ಕಾನೂನು ಎಲ್ರಿಗೂ ಒಂದೇನೆ. ತಾನೊಬ್ಬ ಮಹಿಳೆ ಅನ್ನೋ ವಿಚಾರನ ಶೆಲ್ಟರ್ ಮಾಡ್ಕೊಳಕ್ ಆಗಲ್ಲ ಎಲ್ಲದಕ್ಕೂ. ನೋಡಿ ಯಾವ ತರ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾಳೆ ಅಂತ ಹೇಳಿ. ಮನುಷ್ಯಳೇನ್ಲಿ ಅವಳು ನೋಡಿದ್ರೆ ಪೊಲೀಸರು ಯಾರಾದ್ರೂ ಅವಳು ಬಟ್ಟೆ ಬಿಚ್ಚ ತರ ಕಾಣಿಸುತ್ತಾ? ಏನ್ ಮಾತಾಡ್ತೀರಿ ಬಿಜೆಪಿ ಅವ್ರು ನೀವುಗಳು?
ಆ ಹಗ್ಗ ತಗೊಂಡು ಆ ತರ ಬಾರಿಸ್ತಾ ಇದ್ರೆ ಯಾರಿಗೆ ತಾನೇ ಬಾಸುಂಡೆ ಬರಲ್ಲ ಹೇಳಿ? ಈ ವಿಚಾರಕ್ಕೆ ನೀವು ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ, ಬಿಜೆಪಿ ಅವ್ರಿಗೆ. ಈ ವಿಡಿಯೋ ನೋಡಿ ಆದ್ರೆ ಏನ್ ಮಾಡ್ತೀರಿ? ಏನ್ ಉತ್ತರ ಕೊಡ್ತೀರಿ? ಇದಕ್ಕೇನಂತೀರಿ ಹೇಳಿ? ಯಾವುದು ಒಳ್ಳೆ ವಿಚಾರಗಳಿಗೆ ನೀವು ಪ್ರತಿಭಟನೆ ಮಾಡಬೇಡಿ. ಇಂಥ ಮೃಗಗಳ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಪ್ರತಿಭಟನೆ ಮಾಡಿ. ಹೆಣ್ಣು ಅಂತ ಗೌರವ ಕೊಡಬೇಕು, ದಟ್ ಇಸ್ ಸೆಕೆಂಡ್ರಿ. ಓಕೆ, ಕೊಡೋಣ. ಆದ್ರೆ ಆ ಮನಸ್ಸು ಆಕೆಗೆ ಇರ್ಬೇಕಲ್ಲ, ಆ ಹೆಣ್ತನ ಆಕೆಯಲ್ಲಿ ಇರ್ಬೇಕಲ್ಲ, ಆ ತಾಯ್ತನ ಆಕೆಯಲ್ಲಿ ಇರ್ಬೇಕಲ್ಲ. ಕಾಲಲ್ಲಿ ತುಳಿದು ಒದ್ದು ಮಾಡಿ ಮುಂದಿನ ಸರಿ ಮಾಡ್ತಿರ್ಬೇಕಾ? ಕಾಲು ಗೊತ್ತಂತೆ ಬಿಡಬೇ ಯವ್ವ ಯವ್ವ ಯಪ್ಪ ಯಪ್ಪ ಮುಂಜಾನೆ ಕೊಡ್ತಾನು ಎಲ್ಲ ಯವ್ವ ಅಯ್ಯೋ ಕೊಡ್ದ ನೀವು ಯವ್ವ ಎಕ್ಕ ಏನ್ ಬೇ ಯವ್ವ ಯವ್ವ ಏನ್ ಬೇ ಯವ್ವ ಕೊಡ್ತಾನ ಬೇ ಮುಂಜಾನೆ ಕೊಡ್ತಾನ ಬೇ ಯವ್ವ ಮುಂಜಾನೆ ತರ್ತಾನು ಯವ್ವ ತಾಯಿ. ನೈಲಾನ್ ಹಗ್ಗದಿಂದ ಮನ್ಸೋ ಇಚ್ಛೆ ತಳಿಸಿದ್ಲು ಸುಜಾತ. ಬೆಳಿಗ್ಗೆ ತಂದ್ಕೊಡ್ತೀನಿ, ಮುಂಜಾನೆ ತಂದ್ಕೊಡ್ತೀನಿ ಅವ್ವ ಅಂತ ಹೇಳ್ತಾ ಇದ್ರು. ಅವಳು ಬಿಡ್ಲಿಲ್ಲ. ಲಾಂಗ್ ಹಿಡ್ಕೊಂಡು ಬೆದರಿಕೆ ಹಾಕಿದ್ಲು ಲೇಡಿ ಡಾನ್ ಸುಜಾತ. ಧಾರವಾಡ ತಾಲೂಕಿನ ತುಕಾರಾಮ್ ಅನ್ನೋನಿಗೆ ಮನ್ಸೋ ಇಚ್ಛೆ ತಳಿಸಿದ್ಲು. ಹನಿ ಟ್ರ್ಯಾಪ್ ಮಾಡಿ ಕರ್ತ್ಕೊಂಡು ಹೋಗಿ ಥಳಿಸಿದಂತ ಮಾಹಿತಿ ಸಿಕ್ಕಿದೆ. ನೈಲಾನ್ ಹಗ್ಗದಿಂದ ಮನ್ಸೋ ಇಚ್ಛೆ ಹೊಡೆದಿದ್ಲು ಸುಜಾತ. ಇಂಥವರ ಬೆಂಬಲಕ್ಕೆ ಈಗ ಬಿಜೆಪಿ ನಿಂತ್ಕೊಂಡಿರೋದು. ಇಂಥವ್ರ ಬೆಂಬಲಕ್ಕೆ ನಿಂತ್ಕೊಂಡಿರೋದು ಬಿಜೆಪಿ ಇವತ್ತು. ರಾಜ್ಯದ ಪೊಲೀಸರ ಮೇಲೆ ನಿಮಗೆ ಗಮನ ಇಲ್ಲ, ರಾಜ್ಯದ ಪೊಲೀಸರ ಮೇಲೆ ನಿಮ್ಗೆ ಗೌರವ ಇಲ್ಲ ಬಿಜೆಪಿ ಅವ್ರಿಗೆ. ಹಂಗಂತ ನಾನು ಎಲ್ಲಾ ಪೊಲೀಸರು ಬಾರಿ ಉತ್ತಮರು ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಘಟನೆ ಏನು ಅನ್ನೋದನ್ನ ತಿಳ್ಕೊಳ್ಳದೆ ಪೊಲೀಸರ ಮೇಲೆ ನೀವು ಮಾಡ್ತಾ ಇರೋ ಕಂಪ್ಲೇಂಟ್ ಇದೆಯಲ್ಲ, ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಬಿಜೆಪಿಗರು. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಕಾರ್ಪೊರೇಟರ್ ಇದ್ರಲ್ಲ ಸುವರ್ಣನ ಯಾರ ಆಯಮ್ಮನೂ ಏನು ಕರೆಕ್ಟು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸುಜಾತಾಳ ಬ್ಯಾಕ್ ಗ್ರೌಂಡ್ ಏನು ಅಂತ ನೀವು ನೋಡಿ ಸ್ವಲ್ಪ. ಬಿಜೆಪಿ ಅವರು ಹನಿ ಟ್ರ್ಯಾಪ್ ಮಾಡಿ ಕರ್ಕೊಂಡು ಬಂದು ಹೊಡಿತಾ ಇರೋದು. ಅವನು ಮುಂಜಾನೆ ಕೊಡ್ತೀನ್ರಿ ಯವ್ವ, ಮುಂಜಾನೆ ಕೊಡ್ತೀನ್ರಿ ಯವ್ವ, ಮುಂಜಾನೆ ತಲುಪಿಸ್ತೀನ್ರಿ ಯವ್ವ ಅಂತ ಕೈ ಕಾಲು ಹಿಡಿತಾ ಇರ್ತಾನೆ. ಆದ್ರೂ ನೈಲಾನ್ ಹಗ್ಗ ತಗೊಂಡು ಮನ್ಸೋ ಇಚ್ಛೆ ಹೊಡಿತಾಳಾಕೆ. ಹಣಕ್ಕಾಗಿ ಕೂಡ ಹಾಕಿ 4 ದಿನ ತಳಿಸಿದ್ಲು ಸುಜಾತ ಹಂಡಿ. ಕೆಲ ಸಹಚರರ ಜೊತೆ ಸೇರಿ ಹಣ ವಸೂಲಿ ಮಾಡಿದ್ಲು. 1.84 ಲಕ್ಷ ಹಣ ವಸೂಲಿ ಮಾಡಿದ್ರು ಸುಜಾತ ಮತ್ತು ಆಕೆಯ ಸಹಚರರು. ಈ ಬಗ್ಗೆ ಧಾರವಾಡದ ವಿದ್ಯಾಗಿರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹಲ್ಲೆಗೊಳಗಾಗಿದ್ದ ವ್ಯಕ್ತಿ ಸುಜಾತ ಸಹಚರರ ವಿರುದ್ಧ ಧಾರವಾಡದ ವಿದ್ಯಾಗಿರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇದಕ್ಕೂ ಆನ್ಸರ್ ಮಾಡಬೇಕು, ಇದಕ್ಕೂ ಪ್ರತಿಭಟನೆ ಮಾಡಿ, ಆಕೆ ವಿರುದ್ಧ ಒಂದು ಪ್ರತಿಭಟನೆ ಮಾಡಿ ಬಿಜೆಪಿಗರು. ಏನ್ರಿ ಇದು? ಮನುಷ್ಯರು ಯಾರಾದ್ರೂ ಮಾಡೋ ಕೆಲ್ಸವಾ? ಆಕೆಯ ಬಾಡಿ ಲ್ಯಾಂಗ್ವೇಜ್ ನೋಡಿ, ಆಕೆಯ ಆಟಿಟ್ಯೂಡ್ ನೋಡಿ. ಎಸ್ಸಲಿ ಹೇಳ್ಬೇಕು ನಿನಗೆ, ಹೇಳಿದ ಟೈಮ್ ಕೊಡಕ್ಕಾಗಲ್ವಾ ಅಂತ ಹೆಂಗ್ ಹೊಡಿತಾ ಇದ್ದಾಳೆ ನೋಡಿ. ಯಾರ ಕಡೆ ಕಾಲು ಬಿದ್ದಾಗ ತರಿಸ್ಬಿಟ್ಟು ಇಲ್ವಾ ತಾಯಿ ಬಿಡುಬಿ ಇಲ್ವಾ ಏಕ ಏಕ ಬಿಡುಬಿ ಅಕ್ಕ 11 ಗಂಟೆ ಅಕ್ಕ 11 ಗಂಟೆ 12 ಗಂಟೆಗೆ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ನನ್ನ ಕೈ ಬಿಡ್ರಿ ಯವ್ವ ಮನೆಯದು ಬಾ ಬಿಡುಬಿ ಯವ್ವ ಕೈ ಎಲ್ಲ ನೋಡಪ್ಪ ಮುಂಜಾನೆ ಕೊಡ್ತಾನು ನೋಡಿ. ಈ ಘಟನೆ ಬಗ್ಗೆ ನವೆಂಬರ್ 12, 2023 ದೂರು ದಾಖಲಾಗಿತ್ತು. ಇದಾದ ನಂತರ ಸುಜಾತ ಮತ್ತು ಆಕೆಯ ಸಹಚರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಬೇಲ್ ಪಡ್ಕೊಂಡು ಈಚೆ ಬಂದ್ಬಿಟ್ಟಿದ್ಲು. ಈಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾಳೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ದಾಳೆ ಸುಜಾತ. ತಾನೇ ಬಟ್ಟೆ ಬಿಚ್ಕೊಂಡು ಪೊಲೀಸರ ಮೇಲೆ ದೌರ್ಜನ್ಯ ನಡೆಸಿದ್ಲು ಅಂತ ಹೇಳ್ತಾರೆ. ತಾನೇ ಬಟ್ಟೆ ಬಿಚ್ಕೊಂಡು ಪೊಲೀಸರ ಮೇಲೆ ದೌರ್ಜನ್ಯ ನಡೆಸಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಕಚ್ಚಿ ಮೃಗತರ ವರ್ತನೆ ಮಾಡಿ ಇವಳು ಪರವಾಗಿ ನಿಂತಿರೋರು ಬಿಜೆಪಿಯವರು. ಕೊಡ್ತಾನೆ ಬೇವ ಮುಂಜಾನೆ ತರ್ತಾನು ಬೇವ ತಾಯಿ ಮುಂಜಾನೆ ತರ್ತಾನು ತಾಯಿ ಓ ಸಾಯ್ ಇಲ್ಲ
ಮುಂಜಾನೆ ಕೊಡ್ತಾನು ಎಲ್ಲ ಯವ್ವ ಅಯ್ಯೋ ಕೊಡ್ತಾನೆ ಯವ್ವ ಏನ್ ಬೇ ಯವ್ವ ಯವ್ವ ಏನ್ ಬೇ ಕೊಡ್ತಾನೆ ಬೇ ಮುಂಜಾನೆ ಕೊಡ್ತಾನೆ ಬೇ ಯವ್ವ ಮುಂಜಾನೆ ತರ್ತಾನು ಯವ್ವ. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಗುಡ್ ಮಾರ್ನಿಂಗ್ ರವಿಕುಮಾರ್. ಸುಜಾತಾಳ ಅಸಲಿ ಮುಖವನ್ನ ಇವತ್ತು ಪವರ್ ಟಿವಿ ಅನಾವರಣ ಮಾಡಿದೆ. ಕಳೆದ 3 ವರ್ಷದ ವಿಡಿಯೋವನ್ನ ಪವರ್ ಟಿವಿ ಈಗ ರಿವೀಲ್ ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸುಜಾತಾಳ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ. ಇಂಥವರ ಪರವಾಗಿ ಬಿಜೆಪಿ ನಿಂತ್ಕೊಂಡಿರೋದು ನಿಜವಾಗ್ಲೂ ದುರಂತ. ಅದಕ್ಕೋಸ್ಕರ ಪ್ರತಿಭಟನೆ ಬೇರೆ ಮಾಡ್ತಾರಂತೆ. ನಾಚಿಗೇಡು ರವಿಕುಮಾರ್. ಗುಡ್ ಮಾರ್ನಿಂಗ್ ಸಿಂಧೂರ. ನಿಜಕ್ಕೂ ಕೂಡ ನೀವು ಕೇಳಿದಂತ ಪ್ರಶ್ನೆಗೆ ಈ ವಿಡಿಯೋವನ್ನು ನೋಡ್ತಿರುವಂತಹ ಬಿಜೆಪಿ ಅವರಿಗೆ ನೈತಿಕತೆ, ಶಿಸ್ತಿನ ಪಕ್ಷ ಎಂಬುದು ಇದ್ರೆ, ಆತ್ಮವಿಶ್ವಾಸವಿದ್ದರೆ ನಿಜಕ್ಕೂ ಕೂಡ ರಾಜ್ಯದ ಜನತೆಗೆ, ಹುಬ್ಬಳ್ಳಿ ಧಾರವಾಡ ಜನತೆಗೆ ಬಿಜೆಪಿಯವರು ಉತ್ತರಿಸಬೇಕು. ಈ ಒಂದು ಘಟನೆ ನಡೆದಂತಹ ನಂತರ ಸುಜಾತಾ ಹಂಡಿ ಅವರ ಮತ್ತೊಂದು ಮುಖಗಳು ಅನಾವರಣವಾಗ್ತಾ ಇವೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತವುಗಳು, ಪೊಲೀಸರ ಹಲ್ಲೆ ಮಾಡಿದ ನಂತರ ಮಹಿಳೆಯರ 2 ಪೊಲೀಸ್ ಅಧಿಕಾರಿಗಳ ಹೊಟ್ಟೆ ಭಾಗವನ್ನು ಕಚ್ಚಿದಂತಹದ್ದು, ನಂತರ ಆ ಸುಜಾತ ಮೇಲೆ 9 ಪ್ರಕರಣಗಳು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂತಹ 9 ಪ್ರಕರಣಗಳು, ಅದಾದ ನಂತರ ಏರಿಯಾಗಳಲ್ಲಿ ರೌಡಿಸಂ ಮಾಡುವುದು ಮತ್ತು ಬೇರೆ ಬೇರೆ ರೀತಿಯಂತ ಎಲ್ಲವುಗಳ ನಡುವೆ 2023ರಲ್ಲಿ ಅನಾವರಣವಾದಂತಹ ಈ ಒಂದು ಹನಿ ಟ್ರ್ಯಾಪ್ ಕೇಸು ನಿಜಕ್ಕೂ ಕೂಡ ಪವರ್ ಟಿವಿಯಲ್ಲಿ ಬಿತ್ತರವಾಗುವಂತಹ ವಿಡಿಯೋವನ್ನ ಬಿಜೆಪಿ ಅವರು ನೋಡಿದರೆ ಉತ್ತರಿಸಬೇಕು. ಆಕೆಯ ಪರವಾಗಿ ಪ್ರತಿಭಟನೆ ಮಾಡುತ್ತಿರುವಂತಹ ಬಿಜೆಪಿ ಅವರಿಗೆ ನೈತಿಕತೆ ಇದ್ದರೆ ನಿಜಕ್ಕೂ ಕೂಡ ಪೊಲೀಸರ ವಿರುದ್ಧ ಮಾತನಾಡುತ್ತಿರುವ ಬಿಜೆಪಿ ಅವರು ಇದು ನೈತಿಕತೆಯ ಪಕ್ಷ ಎಂಬ ಒಂದು ನಿಜಕ್ಕೂ ಕೂಡ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಈ ಹಿಂದೆ ತುಕಾರಾಮ್ ಎನ್ನುವವರಿಗೆ ಹನಿ ಟ್ರ್ಯಾಪ್ ಮಾಡಿದಂತ ಸುಜಾತ ಅವರು ಲಕ್ಷ ಹಣವನ್ನ ಡಿಮಾಂಡ್ ಇಟ್ಟಾಗ ಆ ಒಂದು ವ್ಯಕ್ತಿ ಹಣವನ್ನ ಕೊಡದೆ ಇರುವಾಗ ಅವನನ್ನು ಕರೆದುಕೊಂಡು ಬಂದು ಒಂದು ಗುಡಾನ್ ನಲ್ಲಿ ಹಾಕಿ ಥಳಿಸುತ್ತಿರುವಂತಹ ವಿಡಿಯೋ ನಿಜಕ್ಕೂ ಕೂಡ ಈ ಒಂದು ಸುಜಾತ ಅವರ ಬಗ್ಗೆ ಬಿಜೆಪಿ ಅವರು ನೈತಿಕತೆ ಮಾತಾಡುತ್ತಿರುವವರು ಈಗ ಸುಜಾತ ಅವರ ಕ್ರೌರ್ಯದ ಬಗ್ಗೆ ಏನು ಮಾತಾಡ್ತಾರೆ ಎಂಬುದು ನಿಜಕ್ಕೂ ಕೂಡ ಕಾಡ್ತಾ ಇದೆ. ಇವತ್ತು ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ಅವರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಿಯೋಗ ಹುಬ್ಬಳ್ಳಿಗೆ ಆಗಮಿಸಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವುದು ಈ ಒಂದು ಪ್ರಶ್ನೆ ನೋಡ್ತಾ ಇದ್ರೆ ಕಾಂಗ್ರೆಸ್ನವರಿಗೆ ನಿಜಕ್ಕೂ ಕೂಡ ದೊಡ್ಡ ಪ್ರಮಾಣದ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿಂಧೂರ. ಎಸ್, ಥ್ಯಾಂಕ್ ಯು ರವಿಕುಮಾರ್. ಹೋಗ್ಲಿ ಬಿಡಿ, ಬಿಜೆಪಿ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಕ್ರಿಮಿನಲ್ಗಳು ಪರವಾಗಿ ನಿಂತ್ಕೊಂಡು ಪ್ರತಿಭಟನೆ ನಡೆಸಲಿ, ಏನ್ ಮಾಡಕ್ಕಾಗತ್ತೆ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಶೇಮ್ಲೆಸ್ ಅಂತ ಹೇಳ್ತೀನಿ ನಾನು. ಸುಜಾತಾ ಹಂಡಿ ಮೇಲೆ ನಡೆದಂತಹ ದೌರ್ಜನ್ಯ ಖಂಡಿಸಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಯಾಕೆ ಆ ಹೊದೆ ತಿನ್ನಲ್ಲ ಅವಳ ಹತ್ರ, ಅವನ ಮೇಲೆ ಆಗಿರೋ ದೌರ್ಜನ್ಯ ಖಂಡಿಸಿ ನೋಡೋಣ ಬಿಜೆಪಿ ಅವರು ತಾಕತ್ತಿದ್ರೆ ನಿಮ್ಗೆ. ಮಧ್ಯಾಹ್ನ 1:30ಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬೇರೆ ಹೋಗ್ತಾ ಇದ್ದಾರೆ. ಅಂಬೇಡ್ಕರ್ ಸರ್ಕಲ್ ನಿಂದ ತಹಶೀಲ್ದಾರ್ ಕಚೇರಿವರೆಗೂ ಮೆರವಣಿಗೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಅರವಿಂದ್ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ಅನೇಕರು ಭಾಗಿಯಾಗ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ನಿಮಗ್ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆ ಸುಜಾತಾ ಹಂಡಿ ಏನು ಅನ್ನುವಂಥದ್ದು ಆಕೆ ನೆಲೆಸಿದಂತ ಸುತ್ತಮುತ್ತಲಿನ ಜನರಿಗಂತೂ 100% ಗೊತ್ತಿರುತ್ತೆ. ನೀವೇನಾದ್ರೂ ಈ ವಿಚಾರ ಇಟ್ಕೊಂಡು ಹುಬ್ಬಳ್ಳಿಯಲ್ಲಿ ಒಂದಷ್ಟು ಜನರ ಸಿಂಪತಿಯನ್ನ ಗಳಿಸ್ಕೊಳ್ಬಹುದು, ಜನ ಬೆಂಬಲವನ್ನ ಗಳಿಸಬಹುದು ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಮುಟ್ಟಾಳತನದ ಪರಮಾವಧಿ. ಒಳ್ಳೆಯವಳಾಗಿದ್ರೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ದಿದ್ರೆ ಯಾರಾದ್ರೂ ಕೊಡಿ. ಯಾಕೆಂದ್ರೆ ಈ ದೇಶದ ಕಾನೂನು ಮಹಿಳೆಯರಿಗೂ ಪುರುಷರಿಗೂ ಎಲ್ರಿಗೂ ಒಂದೇ ಅಲ್ವಾ ನ್ಯಾಯ ಅಂತಂದ್ರೆ. ಸ್ವಲ್ಪ ಕನ್ಸೆಷನ್ ಇರ್ಬೋದೇನೋ, ಆದ್ರೆ ಇಂಥ ಮೃಗೀಯ ವರ್ತನೆ ತೋರಿಸಿದವ್ರಿಗೆ ಯಾವ ಕ್ಷಮೆ ಕೊಡೋದು? ಇವ್ರ ಪರವಾಗಿ ಏನ್ ಹೋರಾಟ ಮಾಡ್ತೀರಿ ನೀವು? ಒಂದು ವಿಜುವಲ್ ತೋರಿಸಿಯಪ್ಪ ಬಿಜೆಪಿ ಅವರು. ಒಂದು ವಿಜುವಲ್ ತೋರಿಸಿ. ಪೊಲೀಸರು ಸುಜಾತಾ ಹಂಡಿಯ ವಿವಸ್ತ್ರಗೊಳಿಸಿದಂತ ಒಂದೇ ಒಂದು ವಿಡಿಯೋ ರಿಲೀಸ್ ಮಾಡಿ. ಬಿಜೆಪಿ ಅವರು ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು, ಒಂದು ವಿಜುವಲ್ ರಿಲೀಸ್ ಮಾಡ್ರಿ ನೀವು. ಆಕೆನ ಹೊರಗಡೆ ಕರೆಸಿ ಇನ್ನು ಯಾರ್ಯಾರನ್ನು ಓಡಿಸ್ಬೇಕು ಅನ್ಕೊಂಡಿದ್ದೀರಿ, ಇನ್ನು ಯಾರ್ಯಾರನ್ನ ಹನಿ ಟ್ರ್ಯಾಪ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ. ಅಂಡ್ ಬಿಜೆಪಿಯ ಮಹಿಳಾ ಘಟಕಕ್ಕೂ ಮಾಡಕ್ ಕೆಲಸ ಇಲ್ಲ. ಎಷ್ಟು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ? ಯಾವತ್ತು ಹೋಗಿದ್ದೀರಿ ಬಿಜೆಪಿ ಮಹಿಳಾ ಘಟಕ ನೀವು ಪ್ರತಿಭಟನೆ ಮಾಡೋದಕ್ಕೆ? ಇನ್ನೊಂದ್ಸಲ ಬಿಜೆಪಿಗರು ಮೃಗೀಯ ವರ್ತನೆಯನ್ನ ನೋಡ್ಕೊಂಡು ಬನ್ನಿ. ಕೊಡ್ತಾನೆ ಏನ್ ಬೇ ಯವ್ವ ಏನ್ ಬೇ ಕೊಡ್ತಾನೆ ಬೇ ಮುಂಜಾನೆ ಕೊಡ್ತಾನೆ ಬೇ ಮುಂಜಾನೆ ತರ್ತಾನು ಯವ್ವ ತಾಯಿ ಮುಂಜಾನೆ ತರ್ತಾನು ತಾಯಿ. ಅಯ್ಯೋ ಸಾರಿ ಉರಿಯಾದತ್ತು ಏಕ ಎಲ್ಲ ನಿನ್ನ ಅರ್ಧವ ನನ್ನ ಹಾಲು. ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ಯವ್ವ ಯವ್ವ
ಅಯ್ಯೋ ಬೇಕಾ ನಿನ್ನ ಕಾಲು ಮುಂಜಾನೆ ಸರಿ ಮಾಡ್ತಾನೆ ಬೇಕಾ ಕಾಲು ಗೊತ್ತಂడి ಬಿಡಬಿ ಯವ್ವ ಬಿಡಕ್ಕ ಯಾಕ ಮುಂಜಾನೆದೆಲ್ಲ ಕೊಡಿಸ್ತಾನೆ ರೊಕ್ಕ ರೊಕ್ಕ ತರಿಸ್ಕೊಡ್ತಾನೆ ಯವ್ವ ಇಲ್ಲ ಮಾಡಿದ್ರು ಬಿಡ್ಬಿ ಗಜಾನ ಮುಂಜಾನೆ ಸರಿ ಮಾಡ್ತಾನೆ ಗಜಾನ ಯಾರ ಜೋಗ ತೂರ್ವೇನ ಅಯ್ಯೋ ಯಪ್ಪ ಅಯ್ಯೋ ಸತ್ತು ಯವ್ವ ಅಯ್ಯೋ ಯಾಕ ಏನು ಇಲ್ಲಿ ಬಿಡ್ಬಿ ಯವ್ವ ಬೆಳಿಗ್ಗೆ ಸರಿ ಮಾಡ್ತಾನೆ ಯವ್ವ ನೋಡ್ಬಿ ಮಾಡುದು ಯವ್ವ ಮಾಡುದು ಯಪ್ಪ ಅಯ್ಯೋ ಸತ್ತು ಪಕ್ಕ ಅಯ್ಯೋ ಯಪ್ಪ ಏನ ಯಾರು ಕಾಪಾಡುವ ಏನ ನಿಮ್ ಕಾಲ್ ಬದಲ್ ಬಿಡಿಸಿ ಯಪ್ಪ ನಾ ಬೆಳಿಗ್ಗೆ ಸರಿ ಮಾಡ್ತಾರ ಯಾಕ ಏನು ಓದಿಲ್ ಬೇ ಪಕಡಿ ಎಲ್ಲ ಇದಾಗ್ಯವ್ವ ಮುಂಜಾನೆ ಸರಿ ನಿಮ್ಮ ಮಗನ ಮಾಡಿ ಹೋಗ್ತಿದ್ದೆ ಯವ್ವ ಮಾಡೋದು ಯವ್ವ ಮಾಡೋದು ಬೇ ಮಾಡೋದು ಬನ್ನಿ ಅಯ್ಯೋ ಯಪ್ಪ ಸತ್ತು ಹ್ಞೂ ಬೇ